ಸ್ವಾಗತ ನಿಮಗೆ ಬಿಂದುಸ್ ಮದರಂಗಿ ಕುಟುಂಬಕ್ಕೆ. ಫ್ರೆಂಡ್ಶಿಪ್ ಡೇ ಆದ ಕಾರಣ ಇವತ್ತೊಂದು ಸಣ್ಣ ಕತೆ ಹೇಳ್ತೀನಿ. ಅನು ಮತ್ತು ಶ್ರಾವ್ಯ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಅವರು ಒಂದೇ ಕಾಲೇಜಲ್ಲಿ ಕೂಡ ಓದ್ತಿರ್ತಾರೆ. ಅವರೆಲ್ಲ ಸಂತೋಷ, ಖುಷಿ ಹಾಗೆ ಸೀಕ್ರೆಟ್ಸ್ಗಳು ಕೂಡ ಇಬ್ಬರು ಜೊತೆಗೆ ಹಂಚ್ಕೊಂಡಿರ್ತಾರೆ. ಆದರೆ ಒಂದು ಅಪಾರ್ಥದಿಂದ ಅವರಿಬ್ಬರು ಸ್ನೇಹದಲ್ಲಿ ಒಂದು ಬಿರುಕಾಗುತ್ತೆ. ಬಿರುಕಾದ್ಮೇಲೆ ಇಬ್ಬರು ಯಾರು ಮೊದಲು ಬಂದು ಮಾತಾಡಿಸ್ಲಿ ಅಂತ ಕಾಯ್ತಿರ್ತಾರೆ. ಆದರೆ ಇಬ್ಬರೂ ಮಾತಾಡ್ಸಲ್ಲ. ಕೆಲವು ತಿಂಗಳ ನಂತರ ಪರೀಕ್ಷೆ ಬಂದಿರುತ್ತೆ. ಆ ಪರೀಕ್ಷೆ ಸಮಯದಲ್ಲಿ ಅನುವಿಗೆ ವಿಪರೀತವಾದ ಜ್ವರ ಆಗಿರುತ್ತೆ. ತೀವ್ರ ಜ್ವರ ಇದ್ದ ಕಾರಣ ಅವಳಿಗೆ ಪರೀಕ್ಷೆಗೆ ಸರಿಯಾಗಿ ಓದ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಪರೀಕ್ಷೆ ದಿನ ಬೆಳಗ್ಗೆ ಅವಳ ಬ್ಯಾಗಲ್ಲಿ ಸರಿಯಾದ ಟಿಪ್ಪಣಿಗಳು, ಅದ್ರ ಜೊತೆ ಸಣ್ಣ ಚೀಟಿ ಇರುತ್ತೆ. ಆ ಸಣ್ಣ ಚೀಟಿ ಒಳಗಡೆ ಏನಿತ್ತಪ್ಪ ಅಂದರೆ, ಅನು, ನೀನು ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ನನಗೆ ನೋವಿದೆ. ಆದರೆ ಈ ಸ್ಥಿತಿಲಿ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ. ನಮ್ಮ ಸ್ನೇಹ ಅಹಂಕಾರಕ್ಕಿಂತ ದೊಡ್ಡದಾ? ನಾನು ಶ್ರಾವ್ಯ. ಆ ಚೀಟಿ ಓದ ನಂತರ ಅನು ಕಣ್ಣು ತುಂಬಿ ಬರುತ್ತೆ. ಪರೀಕ್ಷೆ ಮುಗಿದ ನಂತರ ಶ್ರಾವ್ಯ ಬಳಿ ಓಡೋಗ್ತಾಳೆ. ಅವಳನ್ನ ಗಟ್ಟಿಯಾಗಿ ತಬ್ಕೊಂಡು ಶ್ರಾವ್ಯಗೆ ಹೇಳ್ತಾಳೆ, ಐ ಆಮ್ ಸಾರಿ, ನಮ್ಮ ಸ್ನೇಹ ಅಹಂಕಾರಕ್ಕಿಂತ ಶಕ್ತಿಶಾಲಿ. ಆ ದಿನ ಅವರಿಬ್ಬರು ಒಬ್ರಿಗೊಬ್ರು ಶಪಥ ಮಾಡ್ಕೊತಾರೆ, ಎಂಥ ಜಗಳ ಆದರೂ ಸರಿ, ಎಂಥ ದ್ವೇಷ ಇದ್ದರೂ ಸರಿ, ನಮ್ಮ ಸ್ನೇಹನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಬೇಡ ಅಂತ. ನಿಜವಾದ ಸ್ನೇಹ ಅಂದರೆ ಏನು? ನಿಮ್ಮ ಜೊತೆ ಪ್ರತಿದಿನ ಮಾತಾಡೋದಾ? ಅಥವಾ ಖುಷಿ ಸಂತೋಷದಲ್ಲಿ ಮಾತ್ರ ನಿಮ್ಮ ಜೊತೆಗಿರೋದಾ? ಅಲ್ಲ, ನಿಮಗೆ ಕಷ್ಟ ಅಂತ ಬಂದಾಗ ನಿಮ್ಮ ಜೊತೆ ಹೆಗಲಾಗಿ ನಿಲ್ಲೋನೇ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆ ಆಗಿರ್ತಾರೆ. ಇದು ನನ್ನ ಹೊಸ ಪ್ರಯತ್ನ. ನನ್ನ ಮೆಹಂದಿ ಡಿಸೈನ್ ನಿಮ್ಗೆ ನೋಡ್ತಾ ಬೇಜಾರಾಗಬಾರ್ದು ಅಂತ ಈ ಸಣ್ಣ ಕತೆ ಹಂಚ್ಕೊಂಡೆ. ಹಾಗೆಯೇ ನಾವು ಸ್ಕೂಲ್ಗೆ ಹೋಗ್ಬೇಕಾದಾಗ ಪ್ರತಿ ಫ್ರೆಂಡ್ಶಿಪ್ ಡೇಲೂ ಎಲ್ಲ ಫ್ರೆಂಡ್ಸ್ ಜೊತೆಗಾಗಿ ಎಲ್ರಿಗೂ ಪ್ರತಿಯೊಬ್ಬರು ಫ್ರೆಂಡ್ಶಿಪ್ ಬ್ಯಾಂಡ್ಸು, ಫ್ರೆಂಡ್ಶಿಪ್ ದಾರ ಎಲ್ಲ ಕಟ್ಕೊಂಡು ಖುಷಿಯಾಗಿರ್ತಿದ್ವಿ. ಆದರೆ ಈಗ ನಾವೆಲ್ಲ ಬೆಳೆದು ನಿಂತಿದ್ದೀವಿ. ಅದೇ ರೀತಿ ಫ್ರೆಂಡ್ಶಿಪ್ ಡೇನ ಆಚರಿಸೋಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬರಿಗೂ ನಾವು ಸಂತೋಷದಲ್ಲಿ ಜೊತೆಯಾಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಕಷ್ಟದ ಸಮಯದಲ್ಲಿ ಜೊತೆಯಾಗಿರೋಣ. ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ.